ಮೇಲ್ಕೋಟೆ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ವಿ. ಶಿವಮೊಗ್ಗ ಟು ಮೇಲ್ಕೋಟೆ. ಇದೊಂದು ಸಣ್ಣ ಮಿನಿ ವ್ಲಾಗ್, ಬನ್ನಿ. ಹಾಯ್ ಎಲ್ಲರಿಗೂ, ದೀಪಿಕಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಗಲೇ ಬೆಳಿಗ್ಗೆ 6 ಗಂಟೆ ಆಗಿಬಿಟ್ಟಿತ್ತು. ಬೆಳಗ್ಗೆನೇ ನಮ್ಮ ಅಕ್ಕ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ತಯಾರಿ ಮಾಡ್ಕೊತಾ ಇದ್ಲು. ನನ್ನ ಮಗಳು ಕೂಡ ನಮ್ಮ ಅಕ್ಕ ಜೊತೆ ಕೂತ್ಕೊಂಡು ಪೂಜೆನ ಶುರು ಮಾಡ್ಕೊಂಡ್ಬಿಟ್ಟಿದ್ಲು. ಬೆಳಿಗ್ಗೆನೇ ಎಲ್ಲ ಪೂಜೆ ಎಲ್ಲ ಬೇಗ ಮುಗಿಸ್ಕೊಂಡು ದೇವಸ್ಥಾನದ ಕಡೆ ಹೊರಡೋಣ ಅಂತ ಹೊರಟಿದ್ವಿ. ಹಾಗೆ ನಿಮ್ಮನ್ನು ನಮ್ಮ ಜೊತೆ ಕರ್ಕೊಂಡು ಹೋಗೋಣ ಅಂತ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕ, ಪಾಪು, ನಮ್ಮ ಮನೆಯವರು, ನಮ್ಮ ಅಣ್ಣ, ಹಾಗೆ ನಮ್ಮ ಅಕ್ಕನ ಮಗ, ಆಮೇಲೆ ಅವ್ರ ಹಸ್ಬೆಂಡು, ಅವ್ರ ಅತ್ತೆ, ನಮ್ಮಪ್ಪ ಎಲ್ಲರೂ ಇದ್ದಾರೆ ಅಲ್ಲಿ. ನಮ್ಮ ಭಾವ ಮುಖ ತೋರಿಸ್ತಿರಲಿಲ್ಲ, ಹಾಗಾಗಿ ಅವರು ಕ್ಲೋಸ್ ಮಾಡ್ಕೊಂಡಿದ್ರು. ಶಿವಮೊಗ್ಗದಿಂದ ಹೊರಟ್ವಿ ಎಲ್ಲರೂ. ನಮ್ಮ ಅಣ್ಣನೂ ಇಲ್ಲೇ ಇದ್ದ. ಶಿವಮೊಗ್ಗದಿಂದ ಹೊರಟು ಮೇಲುಕೋಟೆಗೆ ಪ್ರಯಾಣ ಮಾಡ್ತಾಯಿದ್ವಿ. ಬನ್ನಿ ಹೋಗೋಣ. ಹಾಗೆ ಹೋಗ್ತಾ ಶಿವಮೊಗ್ಗದ ಕೆರೆ ನೋಡ್ರಿ, ಹೊಳೆ ಬಸ್ ಸ್ಟಾಪ್ ಹತ್ರ ಹೇಗೆ ತುಂಬ ಹರಿತಿದೆ ಅಂದರೆ ಮಳೆಗೂ ಅದಕ್ಕೂ ತುಂಬ ಮಳೆ ನಾವು ಹೊರಟಾಗ. ಹಾಗೆ ಇಲ್ಲಿ ಪ್ರೀತಿ ಕ್ಯಾಂಟೀನಿಗೆ ಬಂದ್ವಿ, ಬೀರೂರ ಹತ್ರ. ತುಂಬ ಹಸ್ಬಿಟ್ಟಿತ್ತು ಎಲ್ಲರಿಗೂ. ಅಲ್ಲಿ ಟಿಫನ್ ಮಾಡಿಕೊಂಡು ಎಲ್ಲರೂ ಟಿಫನ್ ಎಲ್ಲ ಮಾಡಿಕೊಂಡು ಮತ್ತೆ ನಾವು ಮೇಲುಕೋಟೆಗೆ ಹೊರಟ್ವಿ. ಮೇಲುಕೋಟೆಗೆ ನಮ್ಮ ಸಂಬಂಧಿಕರ ಮನೆಗೆ ನಾವು ಹೋದ್ವಿ. 10 ಕಾಲ ಆಗಿಬಿಟ್ಟಿತ್ತು. ನಮ್ಮ ಅಣ್ಣ ವ್ಯಾಲ್ಯೂಯೇಷನ್ ಬೇರೆ ಇತ್ತು ಅಂತ ಮಾಡ್ತಾಯಿದ್ದ. ಅಷ್ಟೊತ್ತಿಗೆ ಎಲ್ಲರೂ ಅವ್ರ ಪಾಪ ಊಟಕ್ಕೆಲ್ಲ ರೆಡಿ ಮಾಡಿದ್ರು. ಅಷ್ಟೊತ್ತಿಗೆ ಪಾಪ ನಾವು ಬರೋಷ್ಟೊತ್ತಿಲ್ಲಿ ಎಲ್ಲರೂ ಸುಸ್ತಾಗಿ ಕೂತ್ಕೊಂಡ್ಬಿಟ್ಟಿದ್ವಿ. ತುಂಬ ಟ್ರಾವೆಲ್ ತುಂಬ ದೂರ ಆಯ್ತಲ್ವ, ಶಿವಮೊಗ್ಗದಿಂದ ಮೇಲುಕೋಟೆ. ಸುಸ್ತಾಗಿತ್ತು. ನನ್ನ ಮಗಳು ಮಲಗಿದ್ಲು. ಆಗಲೇ ಅವರು ವಡೆ ಎಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ರು ಆಂಟಿ. ಪಾಪ ನಮಗೋಸ್ಕರ ರಾತ್ರಿ ಎಲ್ಲ ವೆಯ್ಟ್ ಮಾಡಿ ಅಡುಗೆ ಎಲ್ಲ ಮಾಡಿದರು. ಹಾಗೆ ಎಲ್ಲ ಊಟ ಎಲ್ಲ ಮಾಡ್ಕೊಂಡು ಮಲಗೋಷ್ಟೊತ್ತಿಗೆ ನಾವು 12-1 ಗಂಟೆ ಆಗಿಬಿಟ್ಟಿತ್ತು. ಬೆಳಿಗ್ಗೆ ಬೇಗ ಎದ್ದು ಮೇಲುಕೋಟೆಗೆ ಹೋಗಬೇಕಿತ್ತಲ್ವ, ಮಲಗಿಬಿಟ್ವಿ. ಎಲ್ಲ ಆಗಲೇ ರೆಡಿ ಆಗಿದ್ರು. ನನ್ನ ಮಗಳು ಇನ್ನೂ ಎದ್ದಿರಲಿಲ್ಲ. ಎಲ್ಲರೂ ಸ್ನಾನ ಆದಮೇಲೆ ಎಬ್ಸೋಣ ಅಂತ ಅಂದ್ಕೊಂಡಿದ್ವಿ. ಬೆಳಿಗ್ಗೆ ರಾತ್ರಿ ಬಂದಿದ್ದೆ 10:30 ಆಯ್ತಲ್ಲ, ಮಲಗೋಷ್ಟೊತ್ತಿಗೆಲ್ಲ 12 ಗಂಟೆ ಆಗಿಬಿಟ್ಟಿತ್ತು. ನನ್ನ ಮಗಳು 1 ಗಂಟೆ ಮಲಗಿದ್ದಾಳೆ ಆಲ್ರೆಡಿ. ಅದಕ್ಕೆ ಎಲ್ಲರೂ ಸ್ನಾನ ಆದಮೇಲೆ ಇವಳು ಎಬ್ಸೋಣ ಅಂದ್ಕೊಂಡ್ರೆ ಎದ್ದಾಳ್ತಾನೆ ಇಲ್ಲ ನನ್ನ ಮಗಳು. ಅಮ್ಮೋ ಮಂಗಲ್ಲು, ಶಾಮಿ ಮಾಡೋಕೆ ಹೋಗೋಣ ಮಗ. ಶಾಮಿ ಮಂಗಲ್ಲ. ಹಳ್ಳಿ ಜೀವನ ತುಂಬ ಚೆಂದ ಕಣ್ರಿ. ನನ್ನ ಮಗಳು ನಾನು ತಿಂತು ಎಬ್ಸಿದ್ವಿ. ಅವಳಿಗೆ ಬೆಳಿಗ್ಗೆ ಎದ್ದರೆ ಆಟಾಡ್ತಿದ್ಲು ನಮ್ಮ ಮನೆಯಲ್ಲಿ. ಇಲ್ಲಿ ಹಳ್ಳಿಗೆ ಬಂದಿದ್ದೀವಲ್ಲ, ಕುರಿ ಕೋಳಿ ನೋಡ್ರೆ ಭಾರಿ ಪ್ರೀತಿ. ಅಮ್ಮ ಓನ್ ಮಗ ಅಂಬ, ಅಯ್ಯೋ ವಾವ್. ಇಲ್ಲ ಶಮ್ಮಿ, ಹಾಯ್ ಮಾಡು. ಓನದು ತೋಷು ಅಂಬ ಇಲ್ಲ ಮಗ. ಅಲ್ಲ ಸೂಪರ್ ಅಲ್ಲ ಮಗ. ಅವರಪ್ಪ ಬೆಳಿಗ್ಗೆನೆ ಮಗಳಿಗೆ ಎಲ್ಲ ತೋರಿಸ್ತಾ ಇದ್ರು. ಇನ್ನೂ ಎಲ್ಲ ರೆಡಿ ಹಾಕಿದ್ರಲ್ವ, ಹಾಗಾಗಿ ಅಷ್ಟೊಳಗೆ ನನ್ನ ಮಗಳಿಗೆ ಒಂದು ವಿಸಿಟ್ ಕೊಟ್ಬಿಡೋಣ ಎಲ್ಲದು ಅಂತೇಳಿ. ಅವಳಿಗೆ ಭಾಳ ಪ್ರೀತಿ ಕುರಿ ಕೋಳಿ ಅಂದ್ರೆ. ಇವತ್ತು ಎಲ್ಲ ಇದ್ವಲ್ಲ ಇಲ್ಲೇ, ಹಾಗಾಗಿ ಎಲ್ಲ ನೋಡ್ತಾ ಇದ್ಲು. ಬೇಗ ನನ್ನ ಮಗಳಿಗೂ ಸ್ನಾನ ಮಾಡಿಸ್ಕೊಂಡು ಹೊರಡೋಣ ಅಂತ ನನ್ನ ಮಗಳು ಹರಕೆ ತೀರಿಸ್ಬೇಕಾಗಿತ್ತು. ನಮ್ಮ ಅಕ್ಕ ಹರಕೆ ಮಾಡ್ಕೊಂಡಿದ್ಲು, ಕರ್ಕೊಂಬರ್ತೀವಿ ಮೇಲುಕೋಟೆಗೆ ಅಂತೇಳಿ. ಹಾಗಾಗಿ ಹೊರಟಿದ್ವಿ. ನಮ್ಮ ಸಂಬಂಧಿಕರ ಮನೆ ಅಲ್ಲೇ ಮೇಲುಕೋಟೆ ಹತ್ರದಲ್ಲೇ ಇದೆ, ಒಂದು 15 ಕಿಲೋಮೀಟ್ರ್ ಅಷ್ಟೇ. ಅಲ್ಲಿ ಉಳ್ಕೊಂಡು ಅಲ್ಲಿಂದನೇ ಬೆಳಿಗ್ಗೆ ಹೊರಟ್ವಿ ನಾವು. ತುಂಬ ಮಳೆ ಬರ್ತಿತ್ತಲ್ವ, ಹಾಗಾಗಿ ಅಲ್ಲಿ ಸ್ನಾನ ಮಾಡ್ಸೋಕ್ಕಾಗ. ಆಗಲೇ ಎಲ್ಲರೂ ನಾವು ಫ್ರೆಶಪ್ ಆಗಿ ಮೇಲುಕೋಟೆಗೆ ಹೋಗ್ತಾ ಇದ್ದೀವಿ. ಹೊರಟಿರ್ತೀನಲ್ಲ, ಈಗ ನಮ್ಮ ಬಾವ ಹಾಯ್ ಮಾಡ್ತಿದ್ದಾರೆ ನೋಡ್ರಿ, ಹಾಯ್ ಅಂತ. ನೋಡಿ ಮೇಲುಕೋಟೆ ಹೋಗೋ ರೋಡ್ ಇದು, ಮೇನ್ ರೋಡು. ಅಲ್ಲಿಂದನೇ ಮೇಲುಕೋಟೆ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನಲ್ಲಿದೆ ಮೇಲುಕೋಟೆ. ಎಲ್ಲರೂ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ನಾವು ಫಸ್ಟ್ ಟೈಮೇ ಹೋಗಿದ್ದು. ಅದು ನಮ್ಮ ಅಕ್ಕವ್ರ ಮನೆ ದೇವರು. ಅವಳು ನನ್ನ ಮಗಳ ಸಲುವಾಗಿ ಹರಕೆ ಮಾಡ್ಕೊಂಡಿದ್ಲಲ್ವ, ಅದನ್ನು ತೀರ್ಸೋಣ ಅಂತಲೇ ಹೊರಟಿದ್ವಿ ಮೇಲುಕೋಟೆಗೆ. ದಾರಿ ಮಧ್ಯದಲ್ಲಿ ನೋಡಿ ಹಂಚಿನ ಮನೆಗಳೆಲ್ಲ ಆವಾಗಿನ ಕಾಲದಲ್ಲಿ ಎಷ್ಟು ನೋಡೋಕೆ ಸಿಗೋವು. ಈಗಿನ ಕಾಲದಲ್ಲೆಲ್ಲ ಹಂಚಿನ ಮನೆಗಳು, ಈ ಥರ ಹಂಚುಗಳು ಸಿಗೋದು ಕಮ್ಮಿ. ಆದರೂ ಹಂಚಿನ ಮನೆಗಳಲ್ಲಿ ಭಾರಿ ಚೆಂದ ಅಲ್ವಾ. ಹಳ್ಳಿ ಜೀವನವೇ ಒಂಥರ ಚೆಂದ. ನಾವು ಎಷ್ಟೇ ಸಿಟಿ ಲೈಫಲ್ಲಿ ಇಷ್ಟಪಡ್ತೀವಿ ಅಂತ ಹೇಳಿದ್ರು ಕೂಡ ಹಳ್ಳಿಗೆ ಬಂದಾಗ ಇರೋವಂಥ ಫೀಲಿಂಗು, ಆ ಖುಷಿ, ಆ ಸಂತೋಷ ಬೇರೆ ಎಲ್ಲೂ ಇರೋಲ್ಲ. ಸಿಟಿ ಲೈಫಲ್ಲಿ ನಮಗೆ ಆ ಸಂತೋಷ ಸಿಗೋಲ್ಲ. ಆದರೆ ಹಳ್ಳಿ ಜೀವನವೇ ಹಳ್ಳಿ ಜೀವನ. ಸೂಪರ್ ಕಂಡ್ರೆ ಆ ಜೀವನ. ನಾವು ಹಾಗೆ ಟ್ರಾವೆಲ್ ಮಾಡ್ತಾ ಒಂದು ಕೆರೆ ಸಿಕ್ತು. ಬರೀ ಪಿಂಕ್ ಕಲರೇ ಇದೆ ಇದು ಕಮಲ. ತುಂಬ ಇಷ್ಟ ಆಯಿತು. ನಮ್ಮ ಕಡೆ ಎಲ್ಲ ವೈಟ್ ಸಿಗುತ್ತೆ, ಇಲ್ಲೆಲ್ಲ ಫುಲ್ ಪಿಂಕಾಗೆ ಅರಳಿತ್ತು. ಝೂಮ್ ಮಾಡೋಕ್ಕಾಗಲಿಲ್ಲ, ಹಾಗೆ ತೋರಿಸಿದೆ ನಾನು. ಚೆನ್ನಾಗಿತ್ತು ಅದು ಕೆರೆ. ನನಗೆ ತುಂಬ ಇಷ್ಟ ಆಯಿತು. ಎಷ್ಟೊಂದು ಹೂವು ಬಿಟ್ಟಿದ್ದು, ಕಿತ್ಕೊಳಕ್ಕೆ ಟೈಮ್ ಇರಲಿಲ್ಲ, ಬೇಗ ಹೋಗ್ಬೇಕಿತ್ತಲ್ವ. ನಾವು ಎಷ್ಟೇ ಬೇಗ ಬಿಡಬೇಕು ಶಿವಮೊಗ್ಗ ಅಂದ್ಕೊಂಡ್ರೂ ಅದು ಬಿಡೋಷ್ಟೊತ್ತಿಗೆ 3:45 ಆಗಿಬಿಟ್ಟಿತ್ತು. ನಾವು ರಾತ್ರಿ ಬಂದಿದ್ದೆ 10 ಕಾಲು 10:30 ಆಗಿಬಿಟ್ಟಿತ್ತು.
ಮತ್ತು ಬೆಳಿಗ್ಗೆನೂ ಬೇಗ ಬಿಡಬೇಕನ್ನೋಷ್ಟೊತ್ತಿಗೆ ಆಗಲೇ ಇಲ್ಲ. ನಾವು ಬಿಟ್ಟಿದ್ದೆ ಮತ್ತು 8 ಗಂಟೆ ಅಷ್ಟೊತ್ತಿಗೆ ಬಿಟ್ವಿ. ಅಲ್ಲೆಲ್ಲ 9 ಗಂಟೆಗೆಲ್ಲ ನಾವು ಹೋಗ್ಬಿಟ್ವಿ, ಸಾರಿ 8:30ಗೆಲ್ಲ ನಾವು ಹೋಗ್ಬಿಟ್ವಿ. ಹೋಗ್ತಾ ದಾರಿಯಲ್ಲಿ ಸ್ವಲ್ಪ ಹರಟೆ ಮಾತಾಡಿಕೊಂಡು ಅಲ್ಲಿ ಇಲ್ಲಿ ನಮ್ಮ ನೇಚರ್ನ ನೋಡ್ಕೊಳ್ತಾ ಹೋದ್ವಿ. ಇನ್ನೇನು ಸ್ವಲ್ಪ ದೂರದಲ್ಲೇ ನಮ್ಮದು ಮೇಲುಕೋಟೆ ಬರುತ್ತೆ. ಹಾಗೆ ಎಲ್ಲ ನೋಡ್ಕೊಂಡು ಅದ್ರ ಬಗ್ಗೆ ಎಲ್ಲ ಮಾತಾಡಿಕೊಂಡು ಮಂಡ್ಯ ಜಿಲ್ಲೆ ಬಗ್ಗೆ, ನಾಗಮಂಗಲದ ಬಗ್ಗೆ ಎಲ್ಲ ಸುತ್ತಮುತ್ತಲಿನ ಹಳ್ಳಿಗಳ ರಿಲೇಷನ್ಸ್ ಇದ್ದಾರೆ, ಎಲ್ಲರ ಬಗ್ಗೆನೂ ಮಾತಾಡ್ತಾ ಹಾಗೆ ನಾವು ನಮ್ಮ ಮೇಲುಕೋಟೆಗೆ ದರ್ಶನಕ್ಕೆ ಅಂತ ಹೊರಟ್ವಿ. ಹಾಗೆ ಮಾತಾಡ್ತಾ ಹೊರಡ್ಬೇಕಾದ್ರೆ ಅವರು ಬಂತು ಮೇಲುಕೋಟೆ ಬಂತು, ಇಲ್ಲಿಂದ ತುಂಬ ಚೆನ್ನಾಗಿ ಕಾಣುತ್ತೆ ವ್ಯೂ ಅನ್ನೋರು. ನಾವು ಹೌದಾ ಅಂತೇಳಿ ನಾವು ಕ್ಯಾಮ್ರಾ ತಗೊಂಡು ನೋಡೋಷ್ಟೊತ್ತಿಗೆ ಅಲ್ಲಿ ಮೇಲುಕೋಟೆ ಇನ್ನೂ ಬಂದೇ ಇರ್ತಿರಲಿಲ್ಲ. ಅದೇ ರೋಡದ್ದಕ್ಕೂ ಅದೇ ಥರ ಆಗಿಬಿಡ್ತು. ಆಮೇಲೆ ಫೈನಲಿ ನಮ್ಮದು ಮೇಲುಕೋಟೆ ಬಂದ ತಕ್ಷಣ ತುಂಬ ಖುಷಿಯಾಯಿತು, ತುಂಬ ಚೆನ್ನಾಗಿ ಕಾಣ್ತಿತ್ತು ವ್ಯೂ ಮಾತ್ರ. ಅಲ್ಲಿ ರೋಡಲ್ಲಿ ಹೋಗ್ಬೇಕಾದ್ರೆ ಒಂದು ಮಂಟಪ ಥರ ಸಿಕ್ತು ನಮಗೆ. ಅದು ಒಂಥರ ಚೆನ್ನಾಗಿದೆ ಮಂಟಪ, ಅದು ನಿಮಗೆ ರೋಡಲ್ಲಿ ಹೋಗ್ಬೇಕಾದ್ರೆ ಸಿಗುತ್ತೆ ನೋಡಿ. ಎಷ್ಟು ಚೆನ್ನಾಗಿತ್ತದು, ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಫೈನಲಿ ನಮ್ಮದು ಮೇಲುಕೋಟೆ ನಿಯರ್ ಬಂದ್ವಿ. ನಾವು ಬಂದ ತಕ್ಷಣ ನಮ್ಮ ಭಾವ ಹೇಳಿದ್ರು, ನೋಡಿ ಮೇಲುಕೋಟೆ ಈಗ ಬಂತು ನೋಡು ಅಂತ ಹೇಳಿದ್ರು. ಆಮೇಲೆ ನಿಜವಾಗ್ಲೂ ಬಂತ ಅಂದರೆ ನಿಜವಾಗ್ಲೂ ಬಂತು, ಈಗ ನೋಡಿ ಬೆಟ್ಟನ ಅಂದರು. ನೋಡು ಸಕ್ಕತ್ತಾಗಿ ಕಾಣ್ತಿದೆ, ನಿಮಗೆ ಕಾಣಿಸ್ತಿದೆ ಅನಿಸುತ್ತೆ ಬೆಟ್ಟ, ತುಂಬ ಚೆನ್ನಾಗಿ ಕಾಣುತ್ತೆ ದೂರದಿಂದ. ನನಗೆ ಎಷ್ಟು ಝೂಮ್ ಮಾಡೋಕ್ಕಾಯ್ತು ಅಷ್ಟು ಝೂಮ್ ಮಾಡಿ ತೋರಿಸಿದೆ ಇಲ್ಲಿ. ಫೈನಲಿ ಮೇಲುಕೋಟೆನ ರೀಚ್ ಆದ್ವಿ ನಾವು. ಎಲ್ಲ ಬೇಗ ಪೂಜೆ ಸಾಮಾನುಗಳನ್ನ ತೊಗೊಂಡು ನನ್ನ ಮಗಳು ಕೂಡ ಎದ್ದಿದ್ಲು. ಕಲ್ಯಾಣಿ ಹತ್ರ ಹೋಗಿ ಬೇಗ ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಡೋಣ ಅಂತ ಕಲ್ಯಾಣಿ ಕಡೆ ಹೊರಟಿದ್ವಿ. ಎಲ್ಲ ಫೋಟೋ ಶೂಟಿಂಗ್ ಎಲ್ಲ ಮಾಡ್ಕೊತಿದ್ರು ಅಲ್ಲಿ. ನಮ್ಮ ಭಾವ, ನಮ್ಮ ಅಕ್ಕ, ನಮ್ಮ ಅಕ್ಕನ ಮಗ, ನನ್ನ ಮಗಳು ಎಲ್ಲರೂ ಹೊರಟಿದ್ರು. ಅಲ್ಲಿ ಸಣ್ಣದಾಗಿ ಈ ಥರ ಅಂಗಡಿಗಳನ್ನೆಲ್ಲ ಹಾಕ್ಕೊಂಡಿದ್ರು. ಅದನ್ನೆಲ್ಲ ನೋಡ್ತಾ ನಾವು ಹೊರಟ್ವಿ. ಹಾಗೆ ಹೋಗ್ಬೇಕಾದ್ರೆ ಈ ಕಲ್ಯಾಣಿ ಸಿಗುತ್ತೆ. ಫಸ್ಟ್ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿಕೊಂಡೆ ನಾವು ಬೆಟ್ಟ ಹತ್ತಕ್ಕೆ ಹೋಗಬೇಕು. ಚಪ್ಪಲಿ ಬಿಡೋದಕ್ಕೆ ಎಲ್ಲರೂ ಇಲ್ಲೇ ಸೈಡಿಗೆ ಬಿಟ್ಟಿದ್ರು, ಕಲ್ಯಾಣಿಗಿಂತ ಮೇಲೇ. ನಾವು ಇಲ್ಲೇ ಚಪ್ಪಲಿನ ಬಿಟ್ಟು ಕಲ್ಯಾಣಿ ಹೇಳ್ತಿದ್ವಿ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಕಲ್ಯಾಣಿ. ಇಲ್ಲಿ ನಿಂತ್ಕೊಂಡು ಮೇಲ್ಗಡೆ ಬೆಟ್ಟ ನೋಡಿದ್ರೆ ಸೂಪರಾಗಿ ಕಾಣಿಸುತ್ತೆ. ಇಲ್ಲಿ ಎಷ್ಟೊಂದು ಫಿಲಮ್ ಕೂಡ ಶೂಟಿಂಗ್ ಆಗಿದ್ದಾವೆ, ಅದು ನಿಮಗೆ ಗೊತ್ತೇ ಇರ್ಬೋದು. ಗೊತ್ತಿದ್ದರೆ ಯಾವ ಫಿಲಮ್ ಯಾವ ಸಾಂಗ್ಗಳು ಶೂಟಿಂಗ್ ಆಗಿದೆ ಇಲ್ಲಿ ಅನ್ನೋದು ನಮಗೆ ತಿಳಿಸಿ. ಬೇಗ ನಾವು ಮತ್ತೆ ಅಲ್ಲಿ ಫುಲ್ ಮೋಡ ಬೇರೆ ಆಗ್ಬಿಟ್ಟಿತ್ತು. ನಾವು ಎಲ್ಲಿ ಮಳೆ ಬಂದುಬಿಡುತ್ತೋ, ನಮಗೆ ಬೆಟ್ಟ ಹತ್ತಕ್ಕಾಗುತ್ತೋ ಇಲ್ವೋ ಅಂತ ಅದೊಂದು ಯೋಚನೆ ಇತ್ತು ಮನಸ್ಸಲ್ಲಿ. ಅಷ್ಟು ಕೋಲ್ಡ್ ಬೇರೆ ಇತ್ತಲ್ಲಿ, ಫುಲ್ ಗಾಳಿ ಮಳೆ ಎಲ್ಲ ಇತ್ತಲ್ವ. ಹಾಗಾಗಿ ನಮಗೆ ಹಾಯಿ ಮಾಡ್ತಾರೆ ನೋಡ್ರಿ. ಹಾಗೆ ಅನಿಸುತ್ತೆ ಎಲ್ಲ ಕಲ್ಯಾಣಿನ ನೋಡ್ಕೊಂಡ್ವಿ ಸುತ್ತಲೂ. ಫಸ್ಟ್ ಟೈಮ್ ಹೋಗಿದ್ದಲ್ವ, ಖುಷಿ ಆಗುತ್ತೆ ಯಾರಿಗಾರು ನೋಡೋದಕ್ಕೆ. ಫಸ್ಟ್ ಒಂದು ಸಲ ನಿಂತ್ಕೊಂಡು ಸುತ್ತಲೂ ಕಲ್ಯಾಣಿ ಹೇಗಿದೆ ಅನ್ನೋದನ್ನು ನೋಡ್ಕೊಂಡ್ಬಿಟ್ವಿ. ನಮ್ಮ ಅಕ್ಕರೆಲ್ಲ ಮುಂದೆ ಹೋಗಿದ್ರು, ಅವ್ರು ಪೂಜೆ ಮಾಡ್ಕೊಂಡು ರೆಡಿ ಮಾಡ್ತಿದ್ರು. ನಾನು ಫಸ್ಟ್ ಕಲ್ಯಾಣಿನ ನೋಡ್ತಾ ಇದ್ದೆ. ತುಂಬ ಚೆನ್ನಾಗಿತ್ತು ಕಲ್ಯಾಣಿ. ನೀಟ್ನೆಸ್ ಕೂಡ ಮೇಂಟೈನ್ ಮಾಡಿದ್ದಾರೆ. ಜನಗಳು ಕೂಡ ತುಂಬ ಜನ ಇದ್ದರು, ಪೂಜೆ ಮಾಡ್ಕೊಂಡೆಲ್ಲ ಹತ್ತಾಯಿದ್ರು. ನಾವು ಹೋಗಿ ಒಂದು ಪ್ಲೇಸ್ನ ನೋಡಿಕೊಂಡು ಪೂಜೆ ಮಾಡೋದಕ್ಕೆ ರೆಡಿ ಆದ್ವಿ. ಕಲ್ಯಾಣಿ ಮೊದಲೇ ಥಂಡಿ ಇತ್ತು ಅಂತ ಹೇಳಿದ್ನಲ್ಲ, ಮಳೆ ಬರೋದು ಆಗಿತ್ತು ಅಂತೇಳಿ. ಮತ್ತು ಪಾಪುಗೆಲ್ಲ ಸ್ನಾನ ಮಾಡ್ಸೋಕ್ಕೆ ಅವಳು ಹುಷಾರಿಲ್ದಂಗೆ ಆಗ್ಬಿಡುತ್ತೆ ಅಂತ ಅವಳಿಗೆ ಸ್ವಲ್ಪ ನೀರನ್ನ ಪ್ರೋಕ್ಷಣೆ ಮಾಡಿ ಸ್ವಲ್ಪ ಮುಖ ಕೈ ಕಾಲಿಗೆ ಎಲ್ಲ ಇದು ಮಾಡಿದ್ವಿ. ಹಾಗೆ ಪೂಜೆನೂ ಕೂಡ ಸ್ಟಾರ್ಟ್ ಮಾಡೋಣ ಅಂತೇಳಿ ಎಲ್ಲನೂ ಪೂಜೆ ಸ್ಟಾರ್ಟ್ ಮಾಡೋಕ್ಕೆ ರೆಡಿ ಮಾಡ್ಕೊಂಡ್ವಿ. ಅವರು ಪೂಜೆ ಕಲ್ಯಾಣ ನೀಟಾಗಿ ಕೆಲಸ ಮಾಡ್ತೀವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಇಲ್ಲಿ ನಿಂತ್ಕೊಂಡು ಮೇಲ್ಕೋಟೆ ನೋಡ್ತಾ ಇದ್ರೆ ಸೂಪರಾಗಿದೆ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಝೂಮ್ ಹಾಕಿ ಕೂಡ ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ನೋಡಿ ಆಗಲೇ ಪೂಜೆಗೆ ರೆಡಿ ಆಯಿತು. ನಾವು ಕೂಡ ಹೋಗೋಣ ಅಂತ ಹೋಗ್ತಾಯಿದ್ದೆ. ನೋಡಿ ಮೀನೆಲ್ಲ ಇದ್ವು ಅಲ್ಲಿ, ಮೀನು ಕೂಡ ಕಾಣ್ತಿತ್ತು. ಹಾಗೆ ನಾನು ಕೂಡ ತೋರಿಸೋದಕ್ಕೆ ನೋಡಿ ಅಲ್ಲಿ ಕಾಣ್ತಿದ್ದಲ್ಲ ಮೀನುಗಳನ್ನ ಕೂಡ ಶೂಟ್ ಮಾಡಿದೆ ನಿಮಗೆ ತೋರಿಸೋಣ ಅಂತೇಳಿ. ಆಮೇಲೆ ಹುಷಾರಾಗಿ ನಿಂತ್ಕೊಬೇಕು, ಯಾಕಂದರೆ ಪಾಚಿ ತುಂಬ ಕಟ್ಟಿತ್ತಲ್ಲ ಸ್ಟೆಪ್ಸಲ್ಲಿ. ಹುಷಾರಾಗಿ ನಿಂತ್ಕೊಳ್ಳಿ ಯಾರು ಹೋಗಿದ್ರೆ, ಪೂಜೆ ಮಾಡೋರಿದ್ದರೆ. ಹಾಗೆ ಪೂಜೆ ಸ್ಟಾರ್ಟ್ ಆಗಿತ್ತು. ಅವರು ಸ್ವಾಮಿಯವರು ಬಂದು ಅದನ್ನು ಓದ್ತಾಯಿದ್ರು ಶಂಖ ಎಲ್ಲ. ಆಮೇಲೆ ಹಾಗೆ ಒಬ್ಬರಾದ್ಮೇಲೆ ಒಬ್ಬರು ಪೂಜೆ ಶುರು ಮಾಡ್ಕೊಂಡ್ವಿ. ನನ್ನ ಮಗಳು ನನ್ನ ಮನೆಯವ್ರು ಇರ್ತಾರೆ. ಪೂಜೆ ಎಲ್ಲ ಒಬ್ಬರೇ ಬಂದು ಪೂಜೆ ಮಾಡೋಕ್ಕೆ ಶುರು ಮಾಡಿದ್ರು. ಹಾಗೆ ಪೂಜೆ ಮಾಡೋಕ್ಕಿಂತ ಮುಂಚೆ ಅವರು ಎಲ್ಲರೂ ಹಣೆಗೆ ಈ ಥರ ತಿಲಕ ಥರ ಇಟ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಹಚ್ಚಿದ್ರು ಅವರು ಸ್ವಾಮಿಯವರು ನಮಗೆ. ಎಲ್ಲರೂ ಕೂಡ ಹಚ್ಕೊಂಡಿದ್ವಿ ನಾವು ಆ ಥರ. ಎಲ್ಲರೂ ಒಂದು ಪೂಜೆ ಮಾಡಿದ ತಕ್ಷಣ ಬೇಗ ಬೆಟ್ಟ ಹತ್ತಬೇಕಲ್ಲ, ಮಳೆಯಲ್ಲಿ ಬಂದುಬಿಡುತ್ತೆ ಅನ್ನೋ ಒಂದು ಇದು ಬೇರೆ ಇತ್ತು. ಅದು ಲೈಟ್ರಿಂದ ಅದನ್ನು ಕರ್ಪೂರ ಕೂಡ ಹಚ್ಚೋಕ್ಕಾಗ್ತಿರಲಿಲ್ಲ, ಗಾಳಿ ಅದು ಮಳೆ ಬೀಳೋದಕ್ಕೂ ಹಂಗಾಗ್ತಿತ್ತು. ಸೊ ಹೇಗೋ ಮಾಡಿ ಕರ್ಪೂರನ ಹಚ್ಚಿದ್ವಿ. ಅಲ್ಲಿ ಒಬ್ಬರು ಕೈ ನಿಂತ್ಕೊಂಡು ಹಚ್ಕೊಂಡ್ವಿ ನಾವು ಕರ್ಪೂರನ. ಪೂಜೆ ಕೂಡ ಮುಗಿಸ್ಕೊಂಡ್ವಿ.
ಪೂಜೆ ಎಲ್ಲ ಮುಗಿತಿದ್ದಂಗೆ ಒಬ್ಬರಾದ್ಮೇಲೆ ಒಬ್ಬರು ಎಲ್ಲ ಮುಗಿಸ್ಕೊಂಡ್ಮೇಲೆ ಹಾಗೆ ಸ್ವಲ್ಪ ಫೋಟೋ ವೀಡಿಯೋ ತಗೊಳ್ಳೋಣ ಅಂತ ನನ್ನ ಮಗಳ ಜೊತೆ ಫೋಟೋಸು ಸ್ವಲ್ಪ ವೀಡಿಯೋಸ್ ತಗೊಂಡ್ವಿ. ಫೋಟೋಸ್ ಎಲ್ಲ ಸ್ವಲ್ಪ ಸಖತ್ತಾಗಿ ಬರುತ್ತೆ. ಎಲ್ಲರೂ ಶೂಟ್ ಮಾಡ್ಕೊತಿದ್ರಲ್ಲಿ ನಾವು ಹಂಗೆ ಒಂದೆರಡು ಫೋಟೋ ತಗೊಳ್ಳೋಣ ಅಂತ ತಗೊಂಡ್ವಿ. ಎಲ್ಲರೂ ಬೆಟ್ಟನ ಹತ್ತಕ್ಕೆ ಶುರು ಮಾಡಿದ್ವಿ. ಸದ್ಯ ಮಳೆ ಬಂದಿರಲಿಲ್ಲ, ಬೇಗ ಎಲ್ಲ ಹತ್ತಿದ್ವಿ. ಅದು ಹತ್ತಕ್ಕೆ ಸ್ವಲ್ಪ ನನಗೆ ಫಸ್ಟ್ ಟೈಮ್ ಹತ್ತಿದಲ್ವ ಕಷ್ಟ ಅನ್ನಿಸ್ತು. ಬಟ್ ಆದರೆ ಫೈನಲಿ ಹೋಗಿ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ನೋಡ್ಕೊಂಡ್ವಿ. ಹಾಗೆ ಮತ್ತು ವಾಪಸ್ ಕೆಳಗೆ ಇಳಿದ್ವಿ. ಅಲ್ಲಿ ವೀಡಿಯೋ ಮಾಡೋದು ಅಲೋ ಇರಲಿಲ್ಲ ದೇವಸ್ಥಾನದಲ್ಲಿ. ಆದರೆ ಲೈವಲ್ಲಿ ನಿಮಗೆ ನಾನು ಬೆಟ್ಟ ಹತ್ತದೆಲ್ಲ ಹಾಕಿದ್ದೀನಿ. ನಾನು ಲೈವ್ ಇದರೊಳಗೆ ನೀವು ವೀಡಿಯೋಗಳನ್ನ ನೋಡ್ಕೊಬೋದು. ಎಲ್ಲರೂ ನೀಟಾಗಿ ಬೇಗ ದರ್ಶನ ಮುಗಿಸ್ಕೊಂಡು ಮೆಟ್ಲನ್ನ ಇಳಿತಾ ಇದ್ವಿ. ಈಗ ಇಳಿಬೇಕಾದ್ರೆ ನಮಗೆ ಏನು ಸುಸ್ತು ಅನಿಸಲ್ಲ, ನಿಜವಾಗ್ಲೂ ಏನೂ ಅನಿಸೋದಿಲ್ಲ. ಹೋಗ್ಬೇಕಾದ್ರೆ ಫಸ್ಟ್ ಟೈಮ್ ಹೋಗೋರಿಗೆ ಅನ್ಸುತ್ತೆ ಅಷ್ಟೇ, ಆ ಥರ ಯಾವಾಗಲೂ ಇರೋರಿಗೆ ಏನು ಅನಿಸಲ್ಲ. ಬಟ್ ಅದು ತುಂಬ ಚೆನ್ನಾಗಿದೆ ಮಾತ್ರ. ವ್ಯೂಗಳು, ದೇವಸ್ಥಾನ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಇನ್ನೊಂದು ದೇವಸ್ಥಾನಕ್ಕೆ ಹೊರಟಿದ್ವಿ. 12 ಗಂಟೆಯಿಂದ ಪ್ರಸಾದ ಸ್ಟಾರ್ಟ್ ಆಗುತ್ತೆ. 12 ಗಂಟೆಯಿಂದ 3 ಗಂಟೆ ಶನಿವಾರ ಭಾನುವಾರ ಹಾಗೆ ರಜೆ ದಿನಗಳ ಪ್ರಸಾದ ಸಿಗುತ್ತೆ ನಿಮಗೆ. ಪ್ರಸಾದ ತುಂಬ ಚೆನ್ನಾಗಿರುತ್ತೆ. ಪುಳಿಯೋಗರೆ ಅದರ ಪ್ರಸಾದ ಪುಳಿಯೋಗರೆ ಸಖತ್ತಾಗಿರುತ್ತೆ, ಟ್ರೈ ಮಾಡಿ. ನಾವು ಚಲುವನಾರಾಯಣ ಸ್ವಾಮಿ ಟೆಂಪಲಿಗೆ ಬಂದ್ವಿ. ಅಲ್ಲಿ ವೀಡಿಯೋ ಎಲ್ಲ ಇರಲಿಲ್ಲ, ಹಾಗೆ ನಾನು ಫೋನ್ ತೊಗೊಂಡು ಹೋಗಲಿಲ್ಲ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಅಕ್ಕ ತಂಗಿ ಕೂಡ ನೋಡಿಕೊಂಡು ನೆಕ್ಸ್ಟ್ ಬೇರೆ ಕಡೆ ಹೊರಟಿದ್ವಿ ದೇವಸ್ಥಾನಕ್ಕೆ. ಎಲ್ಲಿ ಹೊರಟಿದ್ವಿ ಅಂತ ಯಾರಾದ್ರೂ ಗೆಸ್ ಮಾಡಿ ಹೇಳ್ತೀರಾ? ಅದನ್ನು ನೆಕ್ಸ್ಟ್ ಭಾಗದಲ್ಲಿ ನಾವು ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.